ಯದುವೀರ್ ರಾಜಕೀಯ ಎಂಟ್ರಿ ಹಿಂದಿನ ಲೆಕ್ಕಾಚಾರ ಏನು? ಮೈಸೂರಿನಲ್ಲಿ ಬಿಜೆಪಿ ಹೈಕಮಾಂಡ್ ಹೊಸ ತಂತ್ರ ಹೆಣಿತಾ ಇದೆ. ಮೈಸೂರಲ್ಲಿ ಮಹಾರಾಜ ಸ್ಪರ್ಧೆ ದೇಶದಾದ್ಯಂತ ಒಂದು ಸಂದೇಶ ಕೊಡ್ತಾ ಇದೆ. ಯದುವೀರ್ ಸ್ಪರ್ಧೆಯಿಂದ ಬಿಜೆಪಿಗೆ ಲಾಭ ಆಗತ್ತಾ? ಮೈಸೂರಲ್ಲಿ ಜಾತಿ ಲೆಕ್ಕಾಚಾರ ಮೀರಿ ಚುನಾವಣೆ ಗೆಲ್ಲುವ ನಿರೀಕ್ಷೆ ಇದೆ. ಹಾಗಾದ್ರೆ ಕಾಂಗ್ರೆಸ್ ಪ್ಲಾನ್ ಏನಾಗಿರುತ್ತೆ? ಈಗ ಸಿಎಂ ತವರು ಜಿಲ್ಲೆಯಲ್ಲಿಯೇ ಅಲರ್ಟ್ ಆಗಿದ್ದಾರೆ. ಪ್ರಶಾಂತ್, ಯಾವ ರೀತಿ ಲೆಕ್ಕಾಚಾರ ಇದು? ಅಂದ್ರೆ ಯದುವೀರ್ ಕಣಕ್ಕಿಳಿದಿದ್ದಾರೆ, ಕಾಂಗ್ರೆಸ್ ಪ್ಲಾನ್ ಏನಾಗಿರುತ್ತೆ ಇವಾಗ? ನೋಡಿ, ನನಗನ್ಸುತ್ತೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವ ತೀರ್ಮಾನ ಆದ ಮೇಲೆ ಯದುವೀರರ ಹೆಸರು ಬಂದಿದ್ದು. ಯದುವೀರರಿಗೆ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ಅವರ ಟಿಕೆಟ್ ಕಟ್ ಮಾಡಿದ್ದಲ್ಲ. ಈಗ ರಾಜಮನೆತನಕ್ಕೆ ನೋಡಿ, ರಾಜಮನೆತನಕ್ಕೆ ಒಂದು ದೊಡ್ಡ ಗುಡ್ವಿಲ್ ಹಳೆ ಮೈಸೂರು ಭಾಗದಲ್ಲಿ ನಿಶ್ಚಿತವಾಗಿದೆ. ಯಾಕಂದರೆ ಒಡೆಯರ್ ಪರಿವಾರ ಇವತ್ತಿನ ನಾವೇನು ಬೆಳವಣಿಗೆ ಅಭಿವೃದ್ಧಿ ಅಂತ ನೋಡ್ತೀವೋ ಅದಕ್ಕೆಲ್ಲ ಮುಖ್ಯ ಕಾರಣ ಒಡೆಯರ್ ರಾಜಮನೆತನ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ಆದರೆ ನಿಶ್ಚಿತವಾಗಿ ನೋಡಿ, ನೀವು ರಾಜಮನೆತನ ಈಗ ಶ್ರೀಕಂಠದತ್ತ ಒಡೆಯರ್ ಕೂಡ ಕಾಂಗ್ರೆಸ್ನಿಂದ ಪೊಲಿಟಿಕ್ಸಿಗೆ ಬಂದರು. 2 ಚುನಾವಣೆಯಲ್ಲಿ ಗೆದ್ದರು, 85, 84, 89. 91ರ ಚುನಾವಣೆಯಲ್ಲಿ ಬಿ ಜೆ ಪಿಯವ್ರನ್ನ ಕರ್ಕೊಂಡು ಬಂತು, ಬಿ ಜೆ ಪಿಯಿಂದ ಸೋತರು. ಪುನರಪಿ ಮತ್ತೆ ಕಾಂಗ್ರೆಸ್ನಿಂದ ಸಂಸದರಾದರು. ಯಾರು? ಶ್ರೀಕಂಠದತ್ತ ಒಡೆಯರ್. ಇವತ್ತು ಯದುವೀರ್ ಒಡೆಯರರು ಬಿ ಜೆ ಪಿಯ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ನಿಶ್ಚಿತವಾಗೊಂದು ಕುತೂಹಲ ಇದೆ, ಎದುರುಗಡೆ ಯಾರು ಅಂತಕ್ಕಂಥದ್ದು. ಕಾಂಗ್ರೆಸ್ ಎಷ್ಟು ಟೆಂಪ್ಲೇಟನ್ನು ಸೆಟ್ ಮಾಡುತ್ತೆ, ಕಾಂಗ್ರೆಸ್ ಎಷ್ಟು ಯದುವೀರ್ ಒಡೆಯರನ್ನು ಎದುರಿಸುವ ಅಭ್ಯರ್ಥಿಯನ್ನು ಹಾಕುತ್ತೆ ಅಂತಕ್ಕಂಥ. ನನಗನ್ಸುತ್ತೆ ಕೇವಲ ಒಕ್ಕಲಿಗರನ್ನು ಹಾಕಿದ ಮಾತ್ರಕ್ಕೇನೋ ಲಾಭ ಆಗಿಬಿಡುತ್ತೆ ಅಂತಕ್ಕಂಥದ್ದು ಇರಲ್ಲ. ಯದುವೀರ್ ಒಡೆಯರಿಗೆ ಜಾತಿಯನ್ನು ಮೀರಿದ ಅವ್ರಿಗೂ ವ್ಯಕ್ತಿಗತವಾಗಿ ಅನ್ನೋದಕ್ಕಿಂತ ಆ ಮನೆತನಕ್ಕೊಂದು ರೀತಿಯಾಗಿರ್ತಕ್ಕಂಥ ಹೆಸರಿದೆ. ಕಾಂಗ್ರೆಸ್ ಕ್ಯಾಂಪೇನ್ ಹೇಗೆ ಮಾಡುತ್ತೆ, ಯದುವೀರ್ ಒಡೆಯರ್ ಹೇಗೆ ಬಿ ಜೆ ಪಿಯಲ್ಲಿ ಕ್ಯಾಂಪೇನ್ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಬಾರಿಯ ಮೈಸೂರಿನ ಚುನಾವಣೆಯ ಕದನಕಣ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.